ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟು ವಿ ಆರ್ಟ್ ರೆಸಿಪಿ ಆ್ಯಂಡ್ ಸ್ಕಿಲ್. ಇವತ್ತು ನಾನು ಲೌಕಿ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಸಾಕು, ಮತ್ತು ಸ್ವಲ್ಪ ಕರಿಬೇವು, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಏಲಕ್ಕಿ. ಲೌಕಿಲಿ ಒಂದು ಅರ್ಧ ಲೌಕಿ ಆದರೆ ಸಾಕು. ಮನೇಲಿ ನೀವು ಜಾಸ್ತಿ ಮೆಂಬರ್ಸ್ ಇದ್ದರೆ ಫುಲ್ಲು ತೊಗೋಬೋದು. ನಾವು ಇರೋದು ಬರೀ 4 ಜನ, ಸೊ ನಾನು ಅರ್ಧ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಹಿಂಗೆ ಹೆಚ್ಕೊಂಡಿರ್ತೀರಲ್ಲ, ಸಣ್ಣಕ್ಕೆ ಹೆಚ್ಕೋಬೇಕು. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಳ್ಳಿ ಈ ಥರ. ಕೊತ್ತಂಬರಿ, ಶುಂಠಿನೂ ಹಾಕಬೇಕು, ಇದಕ್ಕೆ ಚೆನ್ನಾಗಿರುತ್ತೆ ಫ್ಲೇವರು. ಅದು ಹಸಿಮೆಣ್ಸಿನ್ಕಾಯಿ ಬೇಡದೇ ಇರೋರು ಖಾರದ ಪುಡಿನೂ ಹಾಕೋಬೋದು. ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ತೀನಿ ನಾನು, ಸ್ವಲ್ಪ ಇಲ್ಲ ಹಿಟ್ಟು ಹಾಕ್ಬಿಟ್ಟು. ಈಗ ಲೌಕಿ ತುರಿಯೋಣ. ಇದು ತುರಿಬೇಕಾದ್ರೆ ಮಧ್ಯದಲ್ಲಿ ಬೀಜ ಆ ಥರ ಬಂದರೆ ತೆಗೀರಿ, ಬೇಡ ಅಂದರೆ. ಅದು ತಿನ್ಬೋದು, ನೋ ಪ್ರಾಬ್ಲಮ್. ಬಟ್ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ತೆಗಿಬೋದು, ಆಪ್ಷನ್ ಅದು. ಎರಡು ತೆಗಿಲೂಬೋದು, ಇಟ್ಟರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಲೌಕಿ ತುಂಬ ಹೆಲ್ತಿ ಫ್ರೆಂಡ್ಸ್. ಇದು ತುಂಬ ಸಣ್ಣ ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ. ಮಕ್ಕಳಿಗೆ ಇನ್ಸ್ಟೆಂಟ್, ಇದು ಮಕ್ಕಳಿಗೆ ಪರೋಟ ಮಾಡ್ಬೋದು. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಪಲ್ಯ ಮಾಡಿ ಬೋರ್ ಆದಾಗ ಲೌಕಿ ಪರೋಟ ಮಾಡಿಬಿಟ್ರೆ ಈಸಿ, ಬೇಗ ಬೇಗ ಆಗಿಬಿಡುತ್ತೆ. ಆಮೇಲೆ ಹಿಂಗೆ ಲೌಕಿ ತುರ್ಕೊಂಡಿದ್ದೀನಲ್ಲ, ಇದು ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ ಇಲ್ಲ ಅಂದರೆ ಇಡೀ ಜೀರಿಗೆನೇ ಸ್ವಲ್ಪ ಪುಡಿ ಥರ ಕ್ರಷ್ ಥರ ಮಾಡಿಬಿಟ್ಟು ಹಾಕ್ಬೋದು. ಮತ್ತು ಅರಿಶಿನ, ಆಮೇಲೆ 1 ಸ್ಪೂನ್ ಧನಿಯಾ ಪುಡಿ. ಇದೆಲ್ಲ ನಾನು ಮನೇಲೇ ಮಾಡ್ಕೊಂಡಿರೋದು ಪುಡಿಗಳು, ಯಾವುದೋ ಅಂಗಡಿಯಿಂದ ತರಕ್ಕೆ ಹೋಗಲ್ಲ. ತುಂಬ ಸಿಂಪಲ್ಲು ಪುಡಿ ಮಾಡ್ಕೊಳ್ಳೋದು. ನೀವು ಬೇಕಂದರೆ ಹೇಳಿ, ನಾನು ರೆಸಿಪಿ ಹಾಕಿ ವಿಡಿಯೋ ಮಾಡಿ ಕಳಿಸ್ತೀನಿ. ಮತ್ತು 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಚಿಟಿಕೆ ಸಕ್ಕರೆ, ಜೀರಿಗೆ ಪುಡಿ ಹಾಕಿದ್ದೀನಿ. ಆಮೇಲೆ ಇದು ಕಸೂರಿ, ಇದು ಅಜ್ವೈನ್ ಅಂದರೆ ಓಂ ಕಾಳು. ಇದನ್ನ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಮತ್ತು 1 ಲೋಟ ಗೋಧಿ ಹಿಟ್ಟು, 1/4 ಲೋಟ ಬೇಸನ್, ಚೆನ್ನಾಗಿ ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ನೀರು ಹಾಕಬೇಡಿ ಫಸ್ಟೇ, ಎಲ್ಲ ಡ್ರೈ ಐಟಮ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಲೌಕಿಲಿ ತುಂಬ ವಾಟರ್ ಕಂಟೆಂಟ್ ಇರುತ್ತೆ, ಸೊ ನಾವು ಹಂಗೆ ಎಲ್ಲ ಕಲಿಸ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಕಲಸೋದು. 1-2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಬೇಕು ಅನ್ನೋರು ತುಪ್ಪನ ಹಾಕೋಬೋದು. ಬೇಕಿದ್ದರೆ ಇದಕ್ಕೆ ಒಂದೇ ಒಂದು ಸಣ್ಣದ ಕ್ಯಾರೆಟ್ ತುರಿದು ಹಾಕ್ಬೋದು, ಕಲರ್ಫುಲ್ಲಾಗಿ ಕಾಣುತ್ತೆ ಪರೋಟ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದಾಗ ಈ ಥರ ಆಗುತ್ತೆ ಉಂಡೆ. ಸ್ವಲ್ಪ ಲಾಸ್ಟಲ್ಲಿ ಕೊನೆಯಲ್ಲಿ ಇನ್ನೊಂಚೂರು ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡಿಟ್ಬಿಡಿ. ಒಂದು 10 ನಿಮಿಷ ಇಡಿ ಸಾಕು, ಭಾಳ ಹೊತ್ತು ಬೇಡ. ಆಮೇಲೆ ಹಿಂಗೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಹಿಂಗೆ ಲಟ್ಟಿಸ್ಕೊತ ಹೋಗೋದು. ಭಾಳ ತೆಳ್ಳಗೆ ಬೇಡ, ಮೀಡಿಯಮಾಗಿ ಸ್ವಲ್ಪ ದಪ್ಪ ಇರಲಿ. ತೆಳ್ಳಕ್ಕಿಂತ ಸ್ವಲ್ಪ ದಪ್ಪ ಇರಲಿ, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಪರೋಟ ಅಲ್ವಾ ಇದು, ಮೀಡಿಯಮ್ ಇದ್ದರೆ ಸಾಕು. ಇದಕ್ಕೆ ಇದ್ರ ಜೊತೆ ಚಟ್ನಿ ಬೇಕಿದ್ದರೆ ಚಟ್ನಿ, ಇಲ್ಲ ಸಾಸು, ಬಟರ್, ಪಿಕಲ್, ಮೊಸರು, ಇಷ್ಟು ಐಟಮ್ ಯಾವುದಾದ್ರೂ ನೀವು ಸೈಡ್ಗೆ ಕೊಡ್ಬೋದು. ಮನೇಲಿ ಯಾವುದು ಪ್ರಿಫರ್ ಇದೆಯೋ, ಮನೇಲಿ ಯಾವುದು ಇದೆಯೋ ಅದು ನೀವು ಕೊಡ್ಬೋದು. ಆ್ಯಕ್ಚುಲಿ ಏನೂ ಬೇಡ ಇದಕ್ಕೆ, ಎಲ್ಲ ನಾವು ಕರೆಕ್ಟಾಗಿ ಹಾಕಿದರೆ ಉಪ್ಪು ಖಾರ ಹಾಗೆ ಬಿಸಿ ಬಿಸಿ ತಿನ್ನೋಕೆ ಭಾಳ ಟೇಸ್ಟ್ ಇರುತ್ತೆ. ನಮ್ಮ ಮನೇಲಿ ಸಾಸ್ ಮತ್ತು ಬಟರ್ ಎಲ್ಲ ಇದೆ, ಅದನ್ನ ತಿಂತಾರೆ ಮಕ್ಕಳು.
ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರನೇ ಮಾಡ್ಕೊತ ಹೋಗೋದು ಪರೋಟ ಎಲ್ಲನೂ. ನೋಡಿ, ಈ ಥರ ಬಟರ್ ಸ್ವಲ್ಪ ಮೇಲೆ ಹಚ್ಚಿದ್ರೆ ಆಯಿತು. ನೀವು ಎಣ್ಣೆ ಬೇಡ ಅನ್ನೋರು ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲ. ಲಂಚ್ ಬಾಕ್ಸ್ ರೆಸಿಪಿ ವಿತ್ ಸಾಸ್ ಎನಿಥಿಂಗ್. ನಾನು ಆಗಲೇ ಹೇಳೋದ್ನಲ್ಲ, ಯಾವುದಾದ್ರೂ ಜೊತೆ ಸರ್ವ್ ಮಾಡ್ಬೋದು. ವಿತ್ ಪಿಕಲ್ಲು ಸರ್ವ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಸಾಸು, ಪಿಕಲ್ಲು, ಇದು ಚಟ್ನಿ ಇದೆ ನಮ್ಮ ಮನೇಲಿ, ಚಟ್ನಿ ಮಾಡಿದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.